ಸುಮ್ಮನೆ ಅಪಪ್ರಚಾರಗಳು ಮಾಡ್ತಾರೆ. ನಾನು ಯಾವತ್ತೂ ಕೂಡ ಯಾರಿಗೆ ಲಿಸ್ಟ್ ಕೊಟ್ಟಿದ್ರಿ, ಯಾರ್ದೈತೆ, ಯಾರ ಹೆಸರಿದೆ ಅಂತಲೂ ಕೂಡ ಒಂದು ಸರಿ ನೋಡಕ್ ಹೋಗಿಲ್ಲ. ಅದು ಅಕಸ್ಮಾತ್ ಏನಾರ ಸಭೆಗೆ ಹೋದಾಗ ಮಾತ್ರ ನನಗೆ ಗಮನಕ್ಕೆ ಬರ್ತದ ಹೊರತು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಯಾರು ಒಬ್ಬರದ್ದು ನಾನು ನೋಡಿದಾರಲ್ಲ ಹೆಸರು ಯಾರ್ದಿದೆ ಅಂತ. ಅಂಥದ್ದು ಅಧಿಕಾರಿ ವರ್ಗದರೆ ಇಲ್ಲಿಂದ ಒಬ್ಬರನ್ನ ನೋಡಲ್ ಆಫೀಸರ್ ಕಳಿಸಿದ್ದಾರೆ, ಇಲ್ಲಿ ಆಡಳಿತ ಅಧಿಕಾರಿ ಇದ್ದಾರೆ, PDO ಇದ್ದಾರೆ, EO ಇದ್ದಾರೆ. ಇವರೆಲ್ಲ ಸೇರ್ಕೊಂಡು ಯಾರಿಗೆ ಸೈಟ್ ಟೆಸ್ಟ್ ಇದೆ ಅಂತ ನೋಡಿ ಗುರುತಿ ಪ್ರಾಮಾಣಿಕವಾಗಿ ಕೊಡ್ತಾ ಇದ್ದಾರೆ. ಅಂತ ಒಂದು ಪ್ರಾಮಾಣಿಕವಾಗಿ ಕೊಟ್ಟರು ಕೂಡ ಟೀಕೆ ಟಿಪ್ಪಣಿಗಳು ಪ್ರಜಾಪ್ರಭುತ್ವದಲ್ಲಿ ಸಹಜ. ನಮ್ಮವರೆಗೂ ನಾನು ಹೇಳಿದ್ದೀನಿ, ಯಾರೇ ಏನೇ ಟೀಕೆ ಮಾಡಿ ಪ್ರಚೋದನೆಗೆ ಒಳಗಾಗಬೇಡಿ, ಅದರಿಂದ ಸ್ಫೋರ್ಟಿವ್ ತಗೊಳ್ಳಿ ಅಂತ ಅಂದ್ಬಿಟ್ಟು ನಮ್ಮ ಮುಖಂಡರು ಕೂಡ ಎಷ್ಟೋ ಸರಿ ಬೇಸರಾಗಿ ಮಾತಾಡ್ತಾರೆ. ಏನು ಸರ್ ನೀವು ಸುಮ್ಮನೆ ಇರ್ತೀರಿ, ಇಷ್ಟೆಲ್ಲ ಇನ್ನು ಅನಾವಶ್ಯಕ ಮಾತಾಡ್ತಾರೆ, ಇಲ್ಲದೆಲ್ಲ ಅಪಪ್ರಚಾರ ಮಾಡ್ತಾರೆ, ನೀವೆಲ್ಲ ನೀವು ಯಾಕೆ ಇದನ್ನ ಪ್ರತಿಕ್ರಿಯೆ ಕೊಡಬೇಕು ಅನ್ನೋ ಇದನ್ನ ಮನವಿನ ಮತ್ತು ಇದನ್ನ ಹೇಳ್ತಾರೆ. ಅವ್ರಿಗೆ ನಾನು ಹೇಳೋದು ಇಷ್ಟೇನೆ, ಯಾರೇ ಪ್ರಚೋದನೆ ಮಾಡಲಿ, ಜನ ಯಾರು ದಡ್ರಲ್ಲ. ಅದರಲ್ಲೂ ನಮ್ಮ ಗೌರಿಬಿದನೂರು ತಾಲೂಕಿನ ಜನ ಆರ್ಥಿಕವಾಗಿ ಸ್ವಲ್ಪ ಕಡಿಮೆ ಇರ್ಬೋದು, ಹಿಂದುಳಿದಿರ್ಬೋದು, ರಾಜಕೀಯ ಪ್ರಜ್ಞೆಯಲ್ಲಿ ಬುದ್ಧಿವಂತಿಕೆಯಲ್ಲಿ ಕಡಿಮೆ ಇಲ್ಲ. ಖಂಡಿತ ಅವ್ರಿಗೆ ಅರ್ಥ ಆಗುತ್ತೆ. ಅರ್ಥ ಆಗದೇ ಇದ್ರೆ ನನಗೆ 38,000 40,000 ಲೀಡರ್ ಕೊಟ್ಟು ಗೆಲ್ತಿರ್ಲಿಲ್ಲ. ಪ್ರತಿಯೊಂದು ಅರ್ಥ ಆಗುತ್ತೆ. ನಾವು ಒಳ್ಳೆ ಕೆಲಸ ಮಾಡಿದರೆ ಪ್ರಾಮಾಣಿಕವಾಗಿ ಭ್ರಷ್ಟತೆಗೆ ಅವಕಾಶ ಇದ್ದಂಗೆ ನೀವೆಲ್ಲ ನೋಡಿದ್ರಿ, ಯಾವುದೇ ಲೋಪದೋಷ ನಮ್ಗೆ ಸಿಗ್ತಾ ಇಲ್ಲ. ಈ ಭ್ರಷ್ಟಾಚಾರ ಮಾಡಿರೋ, ಇನ್ನೊಂದು ಲೋಪ ಸಿಗ್ತಾ ಇಲ್ಲ. ಏನಾರ ಮಸಲು ಕಲ್ಲು ಹುಡುಕಿ ನನ್ನ ಮೇಲೆ ಅಪಪ್ರಚಾರ ಮಾಡೋ ಪ್ರಯತ್ನ ಮಾಡ್ತಾರೆ. ಆದರೆ ಜನ ಈ ಕಿವಿ ಬಿಡ್ತಾ ಇದ್ದಾರೆ. ಗೊತ್ತು, ಜನಕ್ಕೆ ಗೊತ್ತು ಏನೂ ಇಲ್ಲ. ಇವ್ರು ಏನು ಮಾಡೋದು ಉದ್ದೇಶಪೂರ್ವಕವಾಗಿ ಇವ್ರು ಅಪಪ್ರಚಾರದಲ್ಲಿ ತೊಡಗವ್ರೆ ಅಂತ ಗೌರಿಬಿದನೂರು ಜನತೆ ಗೊತ್ತು. ನಾವು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗೋಣ. ನೇಚರ್ ಇದೆ, ಅದು ನೋಡ್ತಾ ಇರ್ತದೆ. ಜನತೆನೂ ಕೂಡ ಸೂಕ್ಷ್ಮವಾಗಿ ಒಬ್ಸರ್ವ್ ಮಾಡ್ತಾರೆ. ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗೋಣ. ಅವರ ಯಾವುದೇ ಪ್ರತಿಕ್ರಿಯೆಗೆ ನಾವು ಉದ್ವೇಗ ಆಗೋದು ಬೇಡ ಅನ್ನೋ ಒಂದು ಕಿವಿ ಮಾತನ್ನು ನಮ್ಮ ಮುಖಂಡರುಗಳಿಗೆ, ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದೀನಿ. ಅದೇ ರೀತಿ ಅವರು ಕೂಡ ಶಾಂತ ರೀತಿಯಿಂದ ಹೋಗ್ತಾರೆ. ನಾನು 3 ವರ್ಷಗಳಿಂದಲೂ ಕೂಡ ನಮ್ಮ ತಾಲೂಕನ್ನ ಶಾಂತರಿಂದ ಇರಬೇಕು ಅಂತ ಅಂದ್ಬಿಟ್ಟು ಯಾವುದೇ ದಬ್ಬಾಳಿಕೆಗಾಗಲಿ, ಯಾವುದೇ ಇಂಡಸ್ಟ್ರಿಗಳಲ್ಲಿ, ಅಂಗಡಿಗಳಲ್ಲಿ ಯಾವುದೇ ವಸೂಲಿಕಾರಿ ಯಾರೇ ಮೊದಲೆಲ್ಲ ಇತ್ತಂತೆ ಅಂತ ಯಾವ್ದು ಇರಬಾರ್ದು. ಪೊಲೀಸ್ ಇಲಾಖೆಗೂ ನಾನು ಇದನ್ನು ಕೊಟ್ಟಿದ್ದೀನಿ, ಸೂಚನೆ ಕೊಟ್ಟಿದ್ದೀನಿ. ಯಾರೇ ಅಂತರಿದ್ದು, ಯಾವುದೇ ಕೈಗಾರಿಕೆ ಇರ್ಬೋದು, ಯಾವುದೇ ಅಂಗಡಿ ಮುಗ್ಗಟ್ಟು ಇರ್ಬೋದು, ಯಾವುದೇ ರೌಡಿಸಮ್ ಇರ್ಬೋದು, ಯಾರೇ ಸಾರ್ವಜನಿಕರಿಗೆ ಏನಾದರೂ ಕೂಡ ತೊಂದರೆ ಆಗುವಂಥ ಒಂದು ವ್ಯವಸ್ಥೆ ಕಂಡು ಬಂದರೆ ನಿರ್ದಾಕ್ಷಿಣ್ಯವಾಗಿ ನಮ್ಮ ಬಣದವರು ಹೇಳಿದ್ರು ಕೇಳಬೇಡಿ, ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂಡು ಅಂದ್ಬಿಟ್ಟು ಪೊಲೀಸ್ ಇಲಾಖೆಗೂ ಕೂಡ ನಾನು ಸೂಚನೆ ಕೊಡ್ತೀನಿ. ಈ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದು ಜನತೆಗೆ ಗೊತ್ತಿದೆ. ಒಳ್ಳೆ ಕೆಲಸ ಮಾಡಿದಾಗ ಖಂಡಿತವಾಗಿ ಒಳ್ಳೇದಾಗುತ್ತೆ ಅಂತ ನನಗೆ ಭಾವನೆ ಇದೆ. ನಿಮ್ಮೆಲ್ಲ ಆಶೀರ್ವಾದ, ಒಂದು ಅಭಿಮಾನ ಇದಕ್ಕಿಂತ ಹೆಚ್ಚಿನ ಕೆಲಸ ಈಗೇನು ರೈತರು ಕೊಟ್ಟಿದ್ದೀನಿ. ಇನ್ನು 6-7 ತಿಂಗಳಿಗೆ ಎಲ್ಲ ಇಲಾಖೆ ಮಂತ್ರಿಗಳ ಒಂದು ವಿಶ್ವಾಸವನ್ನ ಪಡೆದು ಇದಕ್ಕಿಂತ ಹೆಚ್ಚಿನ ರೈತರಿಗೆ ಬೇಕಾದ ಸೌಲಭ್ಯಗಳನ್ನು, ಸಲಕರಣೆಗಳನ್ನು ಮುಂದಿನ ಒಂದು 6 ತಿಂಗಳಲ್ಲಿ ಜನವರಿ ಫೆಬ್ರವರಿ ಒಳಗಡೆ ಇದೊಂದು ಸಮಾವೇಶ ಮಾಡಿ ರೈತರಿಗೆ ಬೇಕಾದಂಥ ವ್ಯವಸ್ಥೆಯನ್ನು, ಅನುಕೂಲಗಳನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದು ನೀವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟಂತ ಎಲ್ಲ ಫಲಾನುಭವಿಗಳು, ನಾಗರಿಕ ಬಂಧುಗಳು, ನಮ್ಮ ಅಧಿಕಾರಿ ವರ್ಗದವರು, ಪತ್ರಿಕಾ ಮಿತ್ರರು, ಪೊಲೀಸ್ ವ್ಯವಸ್ಥೆ, ಪ್ರತಿಯೊಂದು ಇದನ್ನ ಭದ್ರತೆ ವ್ಯವಸ್ಥೆ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳನ್ನು ಹೇಳಿ ನನ್ನ ಮಾತುಗಳು